welcome back to video classes. Today I am going to take the general awareness subject, that is EVS. Up to page number 31 we have completed in the previous video. Next today I am going to continue page number 32 children, that is safety jungle gym anta ide. Do not do this when playing on a jungle gym. ನೋಡಿ ಇಲ್ಲಿ ಜಂಗಲ್ ಜಿಮ್ ಅಂದರೆ ಈ ಥರ ಇರುತ್ತೆ. ಇದರಲ್ಲಿ ಪಾರ್ಕಲ್ಲಿ ನೋಡಿದ್ದೀರಲ್ಲ, ಈ ಥರ ಎಲ್ಲ ಐರನ್ನದ್ದು ಒಂದು ಇದನ್ನ ಇಟ್ಟಿರ್ತಾರೆ, ಅದಕ್ಕೆ ಜಂಗಲ್ ಜಿಮ್ ಅಂತಾರೆ. ಅದರಲ್ಲಿ ಆಡಬೇಕಾದ್ರೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೋಡಿರಿ ಇಲ್ಲಿ ಮೇಲೆ ಹತ್ತಿ ಇಲ್ಲಿ ಜಂಪ್ ಮಾಡಿದ್ದಾಳೆ ಅವಳು. ಜಂಪ್ ಮಾಡಿದ್ರೆ ಕೈಯೋ ಕಾಲು ಮುರಿದೋಗ್ಬಿಡತ್ತೆ ಕೆಳಗೆ ಬರೋ ಅಷ್ಟರಲ್ಲಿ. ನೋಡಿರಿ ಈ ಥರ ಎಲ್ಲ ಮಾಡಬಾರ್ದು. ಓಕೆ, ಇಲ್ಲಿ ನೋಡಿರಿ ಒಂದೇ ಕೈ ಹಿಡ್ಕೊಂಡಿದ್ದಾನೆ ಅವನು, ಒಂದು ಕೈ ಬಿಟ್ಬಿಟ್ಟಿದ್ದಾನೆ. ಈ ಥರ ಮಾಡಬಾರ್ದು. ಉಲ್ಟಾ ಈ ಥರ ಉಲ್ಟಾ ಎಲ್ಲ ಜಿಗಿಬಾರ್ದು. ಈ ಥರ ಒಂದೇ ಕೈ ಇಟ್ಕೊಂಡಿದ್ದಾನೆ, ಆಮೇಲೆ ಇಲ್ಲಿ ಮೇಲೆ ಹತ್ತಿದ್ದಾನೆ, ಇವನು ಕೆಳಗಡೆ ನಿಂತ್ಕೊಂಡಿದ್ದಾನೆ. ಈ ಥರನೂ ಮಾಡಬಾರ್ದು. ಓಕೆ ಚಿಲ್ಡ್ರನ್, ನೀಟಾಗಿ ಆಟ ಆಡಬೇಕು. ಈ ಥರ ಬಾಕ್ಸ್ ಇರೋದಕ್ಕೆ ಏನಂತಾರೆ, ಜಂಗಲ್ ಜಿಮ್ ಅಂತಾರೆ. ನೋಡಿರಿ ಅದನ್ನ ಹೀಗೆಲ್ಲ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಪೇಜ್ ಸೇಫ್ಟಿ ಸೀಸಾ ಅಂತ ಇದೆ. ಡು ನಾಟ್ ಡೂ ದೀಸ್ ವೆನ್ ಪ್ಲೇಯಿಂಗ್ ಆನ್ ಅ ಸೀಸಾ. ಈ ಥರ ಸೀಸಾ ಆಡಬೇಕಾದ್ರೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೀಸಾ ಅಂದರೆ ಏನು, ಇದೇನಂತೀರಿ, ಇದು ಕನ್ನಡದಲ್ಲಿ ಏನಂತಾರೆ, ದಡಮ್ ದುಡುಕಿ ಅಂತಿದ್ವಪ್ಪ ನಾವು ಚಿಕ್ಕವರಿದ್ದಾಗ. ನೀವೇನಂತೀರೋ ಗೊತ್ತಿಲ್ಲ ನನಗೆ, ಸೀಸಾನೇ ಅಂತೀರ ನೀವೆಲ್ಲರೂ ಇವಾಗ. ಈ ಥರ ಕುತ್ಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ಸೀಸಾ ಅಂತಾರೆ. ಇಲ್ಲಿ ನೋಡ್ರಿ, ಈ ಥರ ಒಂದೇ ಕಾಲಿಡಬಾರ್ದು. ಒಂದು ಕಾಲಿಟ್ಟು ನಿಂತ್ಕೊಂಡಿದ್ದಾನೆ, ಇವನು ಹಿಂಗೆ ವೇಟ್ ಹಾಕ್ಬಿಟ್ರೆ ಮೇಲೆ ಎದ್ದೋಗ್ಬಿಡತ್ತೆ, ಅಲ್ಲಿ ಬಿದ್ದುಬಿಡ್ತೀರಾ ನೀವು. ಓಕೆ, ಭಾಳ ಕೇರ್ಫುಲ್ ಆಗಿರಬೇಕು ಈ ಆಟ ಆಡಬೇಕಾದ್ರೆ. ಕೆಳಗೆಲ್ಲ ಕಾಲಿಟ್ಕೊಂಡು ಇದ್ರ ಕೆಳಗಡೆನೇ ಕಾಲಿಟ್ಕೊಂಡು ನೀವು ಕೂತ್ಕೊಂಡ್ರೆ ಮತ್ತು ಅದು ಕೆಳಗೆ ಬಂದಾಗ ನಿಮ್ಮ ಕಾಲ ಮೇಲೆ ಅದು ಬಿದ್ದೋಗ್ಬಿಡತ್ತೆ. ಈ ಥರ ಆಡಬಾರ್ದು. ಉಲ್ಟಾ ಕೂತ್ಕೋಬಾರ್ದು. ಇಲ್ಲಿ ನೋಡಿರಿ ಉಲ್ಟಾ ಕೂತ್ಕೊಂಡಿದ್ದಾರೆ ಇಬ್ಬರು, ಆ ಥರ ಕೂತ್ಕೋಬಾರ್ದು. ಆಮೇಲೆ ಒಂದು ಕಾಲು ಇದ್ರ ಮೇಲೆ ಇಟ್ಟು ಈ ಥರ ಜಂಪ್ ಮಾಡ್ತಾ ಇದ್ದಾನೆ, ಮೇಲೆ ಹೋದಾಗ ಜಂಪ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಓಕೆ, ಇಲ್ಲಿ ಮೇಲೆ ಹೋದಾಗ ಇಲ್ಲಿ ಕೆಳಗಡೆ ನಿಂತ್ಕೋಬಾರ್ದು. ಇದೊಂದು ಬ್ಯಾಲೆನ್ಸಿಂಗ್ ಗೇಮ್, ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ನಿಧಾನಕ್ಕೆ ಸ್ಲೋ ಆಗಿ ಕರೆಕ್ಟಾಗಿ ಆಡಬೇಕು. ಓಕೆ, ಪಾರ್ಕಲ್ಲಿ ಏನೇನಿರುತ್ತವ ಚಿಲ್ಡ್ರನ್ ನೋಡಿದ್ದೀರಾ ನೀವು? ಇದಿರುತ್ತೆ ಮತ್ತೇನೇನಿರುತ್ತೆ ಹೇಳ್ರಿ ನೋಡೋಣ. ಪಾರ್ಕಲ್ಲಿ ಏನೇನಿರ್ತೈತಿ? ಜೋಕಾಲಿ ಇರ್ತೈತಿ, ಮತ್ತೇನಿರ್ತೈತಿ? ಜಾರ್ಗುಂಡಿ. ಅದಕ್ಕೇನಂತಾರ ಇಂಗ್ಲೀಷಲ್ಲಿ ಏನಂತಾರೆ? ಸ್ಲೈಡ್ ಅಂತಾರೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಪೇಜಲ್ಲಿ ಇದೆ ನೋಡ್ರಿ, ಪೇಜ್ ನಂಬರ್ 32. ಆಲ್ ಆಫ್ ಯು ಓಪನ್ ಯುವರ್ ಬುಕ್. ಸಿ 34. ಡು ನಾಟ್ ಡೂ ದೀಸ್ ವೆನ್ ಪ್ಲೇಯಿಂಗ್ ಆನ್ ಅ ಸ್ಲೈಡ್. ಸ್ಲೈಡ್ ಇದೆ ನೋಡ್ರಿ, ಪಾರ್ಕಲ್ಲಿ ಜಿಮ್ ಇರುತ್ತೆ, ಸೀಸಾ ಇರುತ್ತೆ, ಮತ್ತು ಸ್ಲೈಡ್ ಇರುತ್ತೆ. ಈ ಥರ ನೋಡ್ರಿ, ಇಲ್ಲಿ ಸ್ಲೈಡ್ ಆಡಬೇಕಾದ್ರೂ ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೋಡ್ರಿ ಇಲ್ಲಿ ಇವಳು ಈ ಥರ ಆಡ್ತಿದ್ದಾಳೆ, ಇಲ್ಲಿ ಮುಂದೆ ನಿಂತ್ಕೋಬಾರ್ದು. ಹಿಂಗೆ ಬಂದುಬಿಟ್ರೆ ಬಿದ್ದೋಗ್ಬಿಡ್ತೀರ. ಇಲ್ಲಿ ಫಾಸ್ಟಾಗಿ ಹತ್ತಬೇಕಾದ್ರೆ ಹಿಂಗೆ ಬಿದ್ದುಬಿಟ್ರೆ ಅಲ್ಲೆಲ್ಲ ಮುರಿದೋಗ್ಬಿಡತ್ತೆ. ಓಕೆ, ರಿವರ್ಸ್ ಆಗಿ ಹತ್ತೋದು, ಆಮೇಲೆ ಒಬ್ಬರಿಂದೆ ಒಬ್ಬರು ತಕ್ಷಣವೇ ಬಂದುಬಿಡೋದು. ಈ ಥರ ಉಲ್ಟಾ ದಬ್ಬ ಹಾಕೊಂಡು ಬರೋದು, ಈ ಥರನೂ ಉಲ್ಟಾ ಅಂದ ಹತ್ತೋದು, ಹೀಗೆಲ್ಲ ಮಾಡಬಾರ್ದು. ನೀಟಾಗಿ ಇಲ್ಲಿ ಸ್ಲೋ ಆಗಿ ಹತ್ತಿ ಹಿಂಗೆ ಜಾರ್ಗುಂಡಿ ಆಟ ಆಡಬೇಕು. ಓಕೆ ಚಿಲ್ಡ್ರನ್, ನೀವೆಲ್ಲರೂ ಈ ಥರ ನಾಟಿ ಇದ್ದೀರಾ, ನೀವೆಲ್ಲರೂ ಗೊತ್ತು ನನಗೆ. ಈ ಥರ ಎಲ್ಲ ಮಾಡಿರ್ತೀರ. ನೆಕ್ಸ್ಟ್ ಟೈಮ್ ಇನ್ಮೇಲೆ ಪಾರ್ಕಿಗೆ ಹೋದಾಗ ಸ್ಲೋ ಆಗಿ ನಿಧಾನಕ್ಕೆ ನೀಟಾಗಿ ಆಟ ಆಡ್ರಿ. ತಂಗಿನೋ ತಮ್ಮನೋ ಇದ್ದರೆ ಅವ್ರನ್ನೂ ಕರ್ಕೊಂಡು ಸ್ಲೋ ಆಗಿ ಆಟ ಆಡ್ರಿ. ಓಕೆ ಚಿಲ್ಡ್ರನ್, ಗುಡ್ ಗರ್ಲ್ ಗುಡ್ ಬಾಯ್ಸ್ ಆಗಬೇಕು. ಮಮ್ಮಿ ಪಪ್ಪ ಹೇಳಿದ ಮಾತು ಕೇಳಬೇಕು. ಓಕೆ, ನೆಕ್ಸ್ಟ್ ಪೇಜ್ ಬಿ ಕೇರ್ಫುಲ್ ಅಂತ ಇದೆ ನೋಡಿ. ಪುಟ್ ಕ್ರಾಸ್ ವೆರ್ ಎವರ್ ಯು ಕ್ಯಾನ್ ಸಿ ಡೇಂಜರ್. ಡೇಂಜರ್ ಯಾವ್ದು ಅನ್ಸುತ್ತೆ ಅದಕ್ಕೆ ಕ್ರಾಸ್ ಮಾರ್ಕ್ ಹಾಕ್ರಿ ಅಂದಿದ್ದಾರೆ. ನೋಡ್ರಿ ಇಲ್ಲಿ ವೆಹಿಕಲ್ ಮೇಲೆ ಹಿಂದೆಗಡೆಯಿಂದ ಕೂತ್ಕೊಂಡಿದ್ದಾನೆ, ಈ ಥರ ಮುಖ ಮಾಡಿ ಕೂತ್ಕೊಂಡಿದ್ದಾನೆ ಅವನು. ಈ ಥರ ಕೂತ್ಕೋಬಾರ್ದು, ದಿಸ್ ಇಸ್ ಅ ಡೇಂಜರ್. ಓಕೆ, ರೋಡಲ್ಲಿ ಸ್ಕೇಟಿಂಗ್ ಆಡ್ತಾ ಇದ್ದಾಳೆ ಇವಳು, ದಿಸ್ ಈಸ್ ಆಲ್ಸೋ ಡೇಂಜರ್. ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ, ಈ ಥರ ಎಲ್ಲ ಆಡಿದ್ರೆ ಬ್ಯಾಲೆನ್ಸ್ ಆಗೋಲ್ಲ, ಸ್ಟಾಪ್ ಮಾಡೋಕ್ಕೆ ಆಗೋಲ್ಲ ನೀಟಾಗಿ. ಅದಕ್ಕೆ ಈ ಥರ ಆಡಬಾರ್ದು. ಓಕೆ, ಇದೆ ನೋಡ್ರಿ, ಡಾಗಿಗೆ ಕಲ್ಲು ಎಸಿತಾ ಇದ್ದಾನೆ, ಸ್ಟಿಕ್ ತೊಗೊಂಡು ಹೊಡಿತಾ ಇದ್ದಾನೆ. ಈ ಥರನೂ ಮಾಡಬಾರ್ದು. ಆಲ್ ಆಫ್ ಯು ಪುಟ್ ಇಂಟು ಮಾರ್ಕ್ ಇನ್ ಯುವರ್ ಬುಕ್. ಯಾವ್ದ್ಯಾವ್ದು ಡೇಂಜರ್ ಅನಿಸುತ್ತೆ ಬುಕ್ ತೆಗೀರಿ, ನೀಟಾಗಿ ನಾನು ಹೆಂಗೆ ಮಾಡಿದ್ದೀನಲ್ಲ ಆ ಥರ ನೀವು ಇಂಟು ಮಾರ್ಕ್ ಮಾಡಿರಿ ಬುಕ್ಕಲ್ಲಿ. ಇಲ್ಲಿ ನೋಡ್ರಿ, ಬಾಲ್ಕನಿಯಿಂದ ಹಿಂಗೆ ಬಗ್ಗೆ ನೋಡ್ತಾ ಇದ್ದಾನೆ ಅವನು. ಇದು ಈ ಥರನೂ ಮಾಡಬಾರ್ದು. ಓಕೆ, ನೋಡಿರಿ, ಜೋಕಾಲಿ ಮೇಲೆ ಒಬ್ಬನೇ ಕೂತ್ಕೊಂಡು ಆಟ ಆಡಬೇಕು. ಆಮೇಲೆ ಇಲ್ಲಿ ನಿಂತ್ಕೋಬಾರ್ದು, ಒಬ್ಬೊಬ್ಬರೇ ಆಟ ಆಡಬೇಕು. ಇಬ್ಬಿಬ್ಬರೇ ಹಂಗೆಲ್ಲ ನಿಂತ್ಕೊಂಡ್ರೆ ಡೇಂಜರ್.
ದಿಸ್ ಇಸ್ ಆಲ್ಸೋ ಡೇಂಜರ್. ಇಲ್ಲಿಂದ ಹತ್ತಾ ಇದ್ದಾನೆ, ಇವಳು ಇಲ್ಲಿಂದ ಬರ್ತಾ ಇದ್ದಾಳೆ, ದಿಸ್ ಇಸ್ ಆಲ್ಸೋ ಡೇಂಜರ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಸೀಸಾ ಮೇಲೆ ಹತ್ತು ನಿಂತ್ಕೊಂಡಿದ್ದಾಳೆ. ಈ ಥರ ಆಡ್ಬೋದಾ ಚಿಲ್ಡ್ರನ್? ಏನು ಹೇಳಿದ್ದೆ ನಾನು? ಆಡಬಾರ್ದಲ್ಲ ಈ ಥರ, ದಿಸ್ ಈಸ್ ಡೇಂಜರ್. ಓಕೆ, ನೋಡ್ರಿ ಇಲ್ಲಿ ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಕಡ್ಡಿ ಕೊರ್ತಾ ಇದ್ದಾಳೆ ಇವಳು. ಹಿಂಗೂ ಮಾಡಬಾರ್ದು. ನೀವಿನ್ನೂ ಚಿಕ್ಕವ್ರು ಇರ್ತೀರಿ, ದೊಡ್ಡವ್ರಾದ್ಮೇಲೆ ಎಲ್ಲ ಕೆಲಸ ಮಾಡೋಕ್ಕೆ ಬಿಡ್ತಾರೆ. ಚಿಕ್ಕವರಿದ್ದಾಗ ಗೊತ್ತಾಗಲ್ಲ, ಮಾಡಬಾರ್ದು. ಓಕೆ, ನೋಡ್ರಿ ಇಲ್ಲೇನೋ ಓಡ್ತಿದ್ದಾಳೆ ಅವಳು, ಪೇಪರ್ ತೊಗೊಂಡು ಓಡ್ತಾ ಇದ್ದಾಳೆ ಇವಳ ಹತ್ರ ಬೆಂಕಿ ಹಚ್ಚಕ್ಕೆ. ಹಾಗೆಲ್ಲ ಮಾಡಬಾರ್ದು. ಓಕೆ, ಇಲ್ಲಿ ನೋಡ್ರಿ ಇವನು ಸೀಸರ್ ಇಟ್ಕೊಂಡಿದ್ದಾನೆ. ಸೀಸರ್ ಎಲ್ಲ ಚಿಕ್ಕ ಮಕ್ಕಳು ಯೂಸ್ ಮಾಡಬಾರ್ದು. ಸ್ಟೂಲಿಂದ ಜಂಪ್ ಮಾಡ್ತಾ ಇದ್ದಾನೆ, ಜಿಗಿತಾ ಇದ್ದಾನೆ, ಮಾಡಬಾರ್ದು. ಓಕೆ, ಇಲ್ಲಿ ನೋಡ್ರಿ ಸೀಸರ್ ತೊಗೊಂಡು ಇವಳ ಕೂದಲನ್ನ ಕಟ್ ಮಾಡೋಕ್ಕೆ ಬರ್ತಾ ಇದ್ದಾನೆ ಅವನು. ಆ ಥರ ಎಲ್ಲ ಮಾಡಬಾರ್ದು. ಓಕೆ ಚಿಲ್ಡ್ರನ್, ಒಟ್ಟು ಸೀಸರೇ ಮುಟ್ಬಾರ್ದು. ಸೀಸರು, ಮ್ಯಾಚ್ ಬಾಕ್ಸು, ಚಾಕು, ಅದು ಇದು ಇಂಥವೆಲ್ಲ ಡೇಂಜರ್ ಇರುವಂಥವನ್ನ, ಮತ್ತು ಸ್ಟೆಪ್ಲರ್ ಇರತ್ತೆ, ಆಮೇಲೆ ನೇಲ್ ಕಟ್ಟರು, ಇಂಥವೆಲ್ಲ ಚಿಕ್ಕ ಮಕ್ಕಳು ಯಾವುದನ್ನು ಯೂಸ್ ಮಾಡಬಾರ್ದು. ಅಮ್ಮ ಇರ್ತಾರೆ, ಅವ್ರ ಹತ್ರ ನೇಲ್ಸ್ ಎಲ್ಲ ಕಟ್ ಮಾಡಿಸ್ಕೋಬೇಕು ನೀಟಾಗಿ. ಅಷ್ಟೇ, ಆಯಿತಾ? ನೆಕ್ಸ್ಟ್ ಪೇಜ್ ಅವರ್ ಹೆಲ್ಪರ್ಸ್ ಅಂತ ಇದೆ ನೋಡ್ರಿ. ಅವರ್ ಹೆಲ್ಪರ್ಸ್ ಅಂದರೆ ನಮಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರು. ಓಕೆ, ಹಿಯರ್ ಆರ್ ಸಮ್ ಪೀಪಲ್ ಹೂ ಹೆಲ್ಪ್ ಅಸ್. ಹೌ ಮೆನಿ ಹ್ಯಾವ್ ಯು ಸೀನ್? ಟಿಕ್ ದ ಪಿಕ್ಚರ್ಸ್. ನೀವು ಯಾರ್ಯಾರು ನೋಡಿದ್ದೀರಾ ಇದರಲ್ಲಿ ಅವ್ರಿಗೆ ಟಿಕ್ ಮಾರ್ಕ್ ಮಾಡಿರಿ ಅಂದಿದ್ದಾರೆ. ಫಾರ್ಮರ್ ಅಂದರೆ ಯಾರು ಚಿಲ್ಡ್ರನ್? ಫಾರ್ಮರ್ ಅಂದರೆ ನೋಡಿದ್ದೀರಲ್ಲ ಎಲ್ಲರೂ. ಫಾರ್ಮರ್ ಅಂದರೆ ಹೊಲದಲ್ಲಿ ಎಲ್ಲ ಜೋಳ ಗೋಧಿ ಎಲ್ಲ ಬೆಳೆದು ಕೊಡ್ತಾರಲ್ಲ, ರೈತರಿಗೆ ಏನಂತಾರೆ? ಫಾರ್ಮರ್ ಅಂತಾರೆ. ಎಲ್ಲರೂ ನೋಡಿರ್ತೀರ, ಟಿಕ್ ಮಾರ್ಕ್ ಹಾಕ್ರಿ. ಇದನ್ನು ನೀವು ಅಬ್ಸರ್ವ್ ಮಾಡಿರಿ ಚಿಲ್ಡ್ರನ್, ಯಾರ್ಯಾರು ಅಂತ ಹೇಳಿ. ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೋ ಅವ್ರನ್ನ ಟಿಕ್ ಮಾಡಿರಿ, ನೋಡಿದವ್ರನ್ನ ಟಿಕ್ ಮಾಡಿರಿ. ಪೋಸ್ಟ್ಮ್ಯಾನ್ ಎಲ್ಲರೂ ನೋಡಿರ್ತೀರಾ. ಓಕೆ, ಇದಕ್ಕೆ ರೈಟ್ ಮಾರ್ಕ್ ಹಾಕ್ತೀರಿ. ಡೆಂಟಿಸ್ಟ್, ಇವಾಗ ಎಲ್ಲರಿಗೂ ಹಲ್ಲು ಹುಳುಕು ಎಲ್ಲ ಸ್ಟಾರ್ಟ್ ಆಗಿರುತ್ತೆ, ಹಲ್ಲು ನೋವು ಎಲ್ಲ ಚಾಲೂ ಆಗಿರುತ್ತಲ್ಲ. ಚಾಕ್ಲೇಟ್ ಜಾಸ್ತಿ ತಿಂದರೆ ಹಲ್ಲು ನೋವು ಸ್ಟಾರ್ಟ್ ಆಗಿಬಿಡತ್ತೆ. ಆದರೆ ಹಲ್ಲು ನೋವಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಹಲ್ಲು ನೋವಿನ ಡಾಕ್ಟ್ರಿಗೆ ಏನಂತಾರೆ? ಡೆಂಟಿಸ್ಟ್ ಅಂತಾರೆ. ನಿಮಗೆ ಹಲ್ಲೆಲ್ಲ ಚೆಕ್ ಮಾಡ್ತಾರಲ್ಲ ಅವರು ಡೆಂಟಿಸ್ಟು, ನೋಡಿರ್ತೀರ. ಇದು ಟಿಕ್ ಮಾರ್ಕ್ ಮಾಡಿರಿ. ಟೈಲರ್ ಅಂದರೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋರಿಗೆ ಟೈಲರ್ ಅಂತಾರೆ. ರೈಟ್ ಮಾರ್ಕ್. ಪೊಲೀಸ್ ಆಫೀಸರ್, ಪೊಲೀಸರ್ನೆಲ್ಲರೂ ನೋಡಿದ್ದೀರಲ್ಲ, ಟಿಕ್ ಮಾರ್ಕ್. ಪ್ಲಂಬರ್ ಅಂದರೆ ಮನೇಲಿ ನೀರಿಂದು ಇದು ಟ್ಯಾಪ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ನೀರು ಬರ್ತಾ ಇಲ್ಲ, ಅದು ಇದು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅವರು ರಿಪೇರಿ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ಪ್ಲಂಬರ್ ಅಂತಾರೆ. ನರ್ಸ್, ಹಾಸ್ಪಿಟಲಲ್ಲಿ ಇರ್ತಾರಲ್ಲ ನರ್ಸ್ ಸಿಸ್ಟರ್, ಅವ್ರಿಗೆ ನರ್ಸ್. ಕಾರ್ಪೆಂಟರ್, ಇದು ಎಲ್ಲರೂ ನೋಡಿರ್ತೀರ ನರ್ಸ್ನ. ಕಾರ್ಪೆಂಟರ್ ಅಂದರೆ ಈ ಥರ ಟೇಬಲ್ಲು, ಚೇರು ಅದೆಲ್ಲ ರಿಪೇರಿ ಮಾಡ್ತಾರಲ್ಲ, ಹೊಸದು ಮಾಡಿಕೊಡ್ತಾರಲ್ಲ, ಅವರು ಕಾರ್ಪೆಂಟರ್. ಬೇಕರ್ ಅಂದರೆ ಕೇಕ್ ಮಾಡಿಕೊಡ್ತಾರಲ್ಲ, ಬೇಕ್ ಮಾಡಿಕೊಡ್ತಾರಲ್ಲ, ಅವ್ರಿಗೆ ಬೇಕರ್ ಅಂತಾರೆ. ಎಲೆಕ್ಟ್ರಿಷಿಯನ್ ಅಂದರೆ ಇದು ಎಲೆಕ್ಟ್ರಿಕಲ್ ವೈರದ್ದು ಅದು ಇದು ರಿಪೇರಿ ಮಾಡ್ತಾರಲ್ಲ, ಅದು ಎಲೆಕ್ಟ್ರಿಷಿಯನ್. ನೋಡಿರಿ, ಎಲೆಕ್ಟ್ರಿಕಲ್ ಕರೆಂಟದ್ದು ಏನಾದರೂ ನಿಮ್ಮ ಮನೇಲಿ ಕರೆಂಟ್ ಬಲ್ಬ್ ಸ್ಟಾರ್ಟ್ ಆಗ್ತಾ ಇಲ್ಲ, ಅದು ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ನೋಡ್ಕೊಳ್ಳೋರಿಗೆ ಎಲೆಕ್ಟ್ರಿಷಿಯನ್ ಅಂತಾರೆ. ಕಾಬ್ಲರ್ ಅಂದರೆ ಶೂ ಚಪ್ಪಲಿ ರಿಪೇರಿ ಮಾಡೋರು, ಆಮೇಲೆ ಶೂ ಪಾಲಿಷ್ ಮಾಡೋರಿಗೆ ಕಾಬ್ಲರ್ ಅಂತಾರೆ. ಮಾಸನ್ ಅಂದರೆ ಇಲ್ಲಿ ಮೇಸ್ತ್ರಿ ಅಂತಾರೆ ನೋಡ್ರಿ, ಅವ್ರಿಗೆ ಮಾಸನ್ ಅಂತಾರೆ. ಮನೆ ಕಟ್ತಾ ಇರ್ತಾರಲ್ಲ, ಈ ಥರ ಎಲ್ಲ ಇಟ್ಟಂಗಿಟ್ಟು ಮನೆ ಕಟ್ಟೋರಿಗೆ ಮಾಸನ್. ಪೈಲಟ್, ಇದು ಏರೋಪ್ಲೇನ್ ಓಡಿಸೋರಿಗೆ ಪೈಲಟ್ ಅಂತಾರೆ. ಡ್ರೈವರ್, ಇದು ನೀವು ನೋಡಿದರೆ ರೈಟ್ ಮಾರ್ಕ್ ಮಾಡಿರಿ, ಇಲ್ಲಾಂದರೆ ಬೇಡ. ಓಕೆ ಚಿಲ್ಡ್ರನ್, ಹ್ಯಾವ್ ಯು ಸೀನ್ ಅಂತ ಕೊಟ್ಟಿದ್ದಾರೆ. ನೀವು ನೋಡಿದವ್ರನ್ನಷ್ಟೇ ನೀವು ಟಿಕ್ ಮಾರ್ಕ್ ಮಾಡಿರಿ. ನಾನು ನೋಡಿದ್ದೀನಿ ಎಲ್ಲರನ್ನೂ, ಅದಕ್ಕೆ ನಾನು ಟಿಕ್ ಮಾರ್ಕ್ ಮಾಡ್ತಾಯಿದ್ದೀನಿ. ಓಕೆ, ನೀವು ಯಾರ್ಯಾರು ನೋಡಿರ್ತೀರಾ ಅವ್ರನ್ನಷ್ಟೇ ರೈಟ್ ಮಾರ್ಕ್ ಮಾಡಿರಿ. ಓಕೆ, ಡ್ರೈವರ್ ಅಂತೂ ಎಲ್ಲರೂ ನೋಡಿರ್ತೀರ, ವ್ಯಾನಲ್ಲಿ ಬರ್ತಾ ಇರ್ತಾರಲ್ಲ ಅವ್ರನ್ನ. ಹೇರ್ ಡ್ರೆಸ್ಸರ್ ಅಂದರೆ ತಲೆನ ಹೇರ್ ಸ್ಟೈಲ್ ಮಾಡೋರು. ಸಲೂನಲ್ಲಿ ನೀವು ಹೇರ್ ಕಟ್ಟಿಂಗ್ ಹೋಗಿರ್ತೀರಲ್ಲ ಎಲ್ಲರೂ, ಅಲ್ಲಿ ಹೇರ್ನ ನೀಟಾಗಿ ಮಾಡೋರಿಗೆ ಹೇರ್ ಡ್ರೆಸ್ಸರ್ ಅಂತಾರೆ. ಶೆಫ್, ಅಡುಗೆ ಮಾಡೋರಿಗೆ ಕುಕ್, ಅವ್ರಿಗೆ ಶೆಫ್ ಅಂತಾರೆ. ಗಾರ್ಡ್ನರ್, ಇದು ಗಾರ್ಡನ್ ಎಲ್ಲ ನೀಟಾಗಿ ನೀರು ಹಾಕೋದು, ಅದಕ್ಕೆ ಮಣ್ಣೆಲ್ಲ ನೀಟಾಗಿ ಇದು ಮಾಡೋರಿಗೆ ಗಾರ್ಡ್ನರ್ ಅಂತಾರೆ. ಫೈಯರ್ ಮ್ಯಾನ್, ಇವಾಗ ಎಲ್ಲಾದರೂ ಬೆಂಕಿ ಹತ್ತಿದ್ರೆ ನೀರು ಹಾಕೋರಿಗೆ ಫೈಯರ್ ಮ್ಯಾನ್ ಅಂತಾರೆ. ಇಲ್ಲಿ ನೋಡಿರಿ, ನೋಡಿದವ್ರಿಗೆ ಇದು ಯಾರು ನೋಡಿರಲ್ಲ, ಮೋಸ್ಟ್ಲಿ ನೋಡಿದರೆ ಟಿ ವಿನಲ್ಲಿ ನೋಡಿರ್ತೀರ ಎಲ್ಲರೂ. ನೋಡಿದವರು ನೆನಪು ಮಾಡಿಕೊಂಡು ರೈಟ್ ಮಾರ್ಕ್ ಹಾಕ್ರಿ. ನೆಕ್ಸ್ಟ್ 2 pages.
homework children. Okay, here page number 38 and 39 is homework. ಇದು ಅಬ್ಸರ್ವ್ ಮಾಡಿರಿ ಅಷ್ಟೇ. ಲುಕ್ ಆ್ಯಂಡ್ ಸೇ ಅಂತ ಇದೆ, ಎಲ್ಲ ಅಬ್ಸರ್ವ್ ಮಾಡಿರಿ, ಮಾಡಿ ನೀಟಾಗಿ ನೋಡ್ಕೊಡ್ರಿ ಇದಷ್ಟೇ. ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೇನ್ ಯು ವಾಟ್ ಈಸ್ ದೇರ್ ಇನ್ ದಿಸ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.